ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆನಂದ್ ಯಶಸ್ವಿನಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಡೇನ ಬೆಳಗ್ಗೆನೇ ಶುರು ಮಾಡ್ತಾ ಇದ್ದೀವಿ. ನೋಡಿ, ನಾನು ಪ್ರಾಮಿಸ್ ಮಾಡಿದ್ದೆ ಪ್ರತಿದಿನ ವ್ಲಾಗ್ ಹಾಕ್ತೀನಿ ಅಂತ ಅಂದ್ಬಿಟ್ಟು. ಸೊ ಇದು ಪ್ರತಿದಿನದ ವ್ಲಾಗೆ ಆ್ಯಕ್ಚುಲಾಗಿ. ಸೊ ಇವಾಗ ಸದ್ಯಕ್ಕೆ ನಾವು ಆಲ್ರೆಡಿ ಆಚೆ ಬಂದುಬಿಟ್ಟಿದ್ದೀವಿ. ಆಚೆ ಬಂದು ನಾನು ಇವಾಗ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬಿಕಾಸ್ ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಮನೇಲಿ, ಅದನ್ನೆಲ್ಲ ಮುಗಿಸ್ಕೊಂಡು ಆಚೆ ಬಂದಿರೋದು ನಾವು. ಸೊ ಏನಿಲ್ಲ, ಇವಾಗ ನಾವಿರೋದು ಅದೇ ನಾನು ಓದ್ ವ್ಲಾಗಲ್ಲಿ ಜಿಮ್ ಅಂತ ತೋರಿಸಿದ್ನಲ್ಲ, ಆ ಜಿಮ್ ಹತ್ರನೇ ಇದ್ದೀವಿ. ನಾನು ವರ್ಕೌಟ್ ಮಾಡ್ತಾ ಇಲ್ಲ ಇವತ್ತು. ನಾನು ನೆನ್ನೆನೇ ಹೇಳ್ದಂಗೆ ತಲೆ ಸುತ್ತು ಬಂದಿತ್ತು ಗೈಸ್ ಸ್ವಲ್ಪ, ಅದಕ್ಕೆ ಇವತ್ತೊಂದು ಸ್ವಲ್ಪ, ಯಾಕಂದರೆ ಮನೆಗೆ ಹೋದ್ಮೇಲೂ ಕೂಡ ಫುಲ್ಲು ಸುಸ್ತು, ಆಮೇಲೆ ವಾಮಿಷನ್ನು ಎಲ್ಲ ಆಯಿತು. ಸೊ ಹಂಗಾಗಿ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಅನಿಸ್ತಲ್ವಾ. ಸೊ ಅದಕ್ಕೆ ಇವತ್ತು ಸ್ವಲ್ಪ ಸ್ಕಿಪ್ ಮಾಡೋಣ ಅಂತ ಅಂದ್ಬಿಟ್ಟು, ಯಾಕಂದರೆ ತುಂಬ ದಿನ ಆಗೋಗಿತ್ತು. ತುಂಬ ದಿನ ಆದಾಗ ಹಂಗೆ ಆಗೋದು, ಆಲ್ಮೋಸ್ಟ್ ತುಂಬ ದಿನ ಬಿಟ್ಬಿಟ್ಟು ವರ್ಕೌಟ್ ಮಾಡಿದ್ರೆ ಯಾವಾಗಲೂ ಹಂಗೆ ಆಗೋದು, ಓಕೆನಾ. ಸೊ ಏನಾಯಿತು, ಸ್ವಲ್ಪ ವಾಮಿಷನ್ ಅದು ಇದು ಎಲ್ಲ ಆಯಿತು, ಸುಸ್ತಾಗೋ ಥರ ಆಯಿತು, ಮಲ್ಕೊಂಡ್ಬಿಟ್ಟೆ, ಊಟನೂ ಮಾಡಲಿಲ್ಲ, ಹಂಗೆ ಮಲ್ಕೊಂಡೆ ನಾನು. ಸೊ ಅದಕ್ಕೆ ಸ್ವಲ್ಪ ಇನ್ನೂ ಆ ಸುಸ್ತು ಹೋಗಿಲ್ಲ, ಒಂಥರ ಒಂಥರ ಬಿಸಿಲಿಗೋ ಏನಕ್ಕೋ ಗೊತ್ತಿಲ್ಲ, ಒಂಥರ ತಲೆ ಚಕ್ಕರ್ ಫೀಲು. ಸೊ ಅದಕ್ಕೆ ಇವತ್ತೊಂದು ಸ್ವಲ್ಪ ಸ್ಕಿಪ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಕಿಪ್ ಮಾಡಿದ್ದೀನಿ. ಸೊ ಅವ್ರು ಮಾಡ್ತಾ ಇದ್ದಾರೆ, ಯಶುನು ನನ್ನ ಜೊತೆನೇ ಇದ್ದಾನೆ. ಯಶು ಕೂಡ ಸ್ಕಿಪ್ ಮಾಡಿದ್ದಾನೆ ಇವತ್ತು ಆಲ್ಮೋಸ್ಟ್. ಹಾಯ್ ಮಾಡೋ ಯಶು. ಸೊ ಅವನು ನೋಡಿ ಜ್ಯೂಸ್ ಕುಡಿತವನೆ ಗೈಸ್. ಯಾವಾಗಲೂ ಇವ್ರ ಭಾವ ಇಬ್ಬರೂ ಇದೆ ಗೊತ್ತಾ, ಯಾವಾಗಲೂ ಜ್ಯೂಸ್ ಕುಡಿತಿರ್ತಾರೆ. ಏನಾದರೂ ಒಂದು ಗೊತ್ತಾ, ಲೈಕ್ ಅಲ್ಲೆಲ್ಲಾದರೂ ಅಂದರೆ ಲಿಕ್ವಿಡ್ ಐಟಮು, ಅಲ್ಲೆಲ್ಲಾದರೂ ಎಳ್ನೀರು ಕಾಣ್ತಾ ಕುಡಿತಾರೆ. ಆ ಥರ ಹೆಲ್ತಿ ಓಕೆ. ನೀವು ನಂಬಲ್ಲ, ಕೊಂಬುಚ್ಚ ಆಗಿರ್ಬೋದು, ಆಮೇಲೆ ಕೆಲವೊಂದು ಗ್ಯಾಸ್ಟ್ರೋಟೆಡ್ ಆಗಿರ್ಬೋದು, ಅವು ಇವು ಎಷ್ಟೊಂದು ಮನೇಲಿ ಫ್ರಿಡ್ಜ್ ತೋರಿಸ್ತೀನಿ ನಾನು ನಿಮಗೆ, ಅಷ್ಟು ಬಿದ್ದೈತೆ ಮನೇಲಿ. ಯಾವಾಗಲೂ ಜ್ಯೂಸಪ್ಪ ಅಂತ ಹೆಸರಿಡ್ತೀನಿ ನಿನಗೆ ಮತ್ತು ಅವ್ರಿಗೆ ಇಬ್ರಿಗೂ. ಸೊ ಎಸ್ ಗೈಸ್, ಏನು ಕುಡಿತಿರೋದು ನೀನು ಇವಾಗ? ಸ್ಪ್ರೈಟಾ? ಓಕೆ. ಯಾವುದೋ ಇದು ಹೊಸ ಬ್ರಾಸ್ಲೈಟ್ ಎಲ್ಲ ಹಾಕೊಂಬಿಟ್ಟಿದ್ಯಾ? ಕುಡಿಲಿ, ತೋರಿಸಿಲಿ ನೋಡೋಣ. ಗೈಸ್ ನೋಡಿ ಗೈಸ್, ಹೊಸ ಬ್ರಾಸ್ಲೈಟ್ ಹಾಕೊಂಬಿಟ್ಟವನ್ನೇ. ಯಾರೋ ಕೊಡಿಸಿದ್ದು? ಬಾವ ಕೊಡಿಸಿದ್ದಾ? ಚೆನ್ನಾಗೈತೆ. ಎಷ್ಟು ಹೇಳಿ ನೀನು ಟ್ಯಾಟು ತೋರಿಸು, ಟ್ಯಾಟು ಹೆಂಗಾಗೈತೆ ನೋಡೋಣ. ಸೊ ಗೈಸ್, ಅಲ್ಲಿ ಸಿಪ್ಪೆ ಎಲ್ಲ ಬಂದ್ಬಿಡ್ತು ಅನ್ಸುತ್ತಲ್ವ ಆಲ್ರೆಡಿ ಆಚೆ. ಇನ್ನೂ ಡಾರ್ಕ್ ಆಗುತ್ತೆ. ಚೆನ್ನಾಗಿ ಕಾಣ್ತಾ ಇದೆ ಆ್ಯಕ್ಚುಲಾಗಿ ಅವನಿಗೆ. ಚೆನ್ನಾಗೈತೆ. ಸಿಕ್ಕಾಬಟ್ಟೆ ಬಿಸಿಲು, ಹೌದು. ಸೊ ಎಸ್ ಗೈಸ್, ಅವರು ಇವಾಗ ಅಲ್ಲಿದ್ದಾರೆ, ವರ್ಕೌಟ್ ಮಾಡೋಕ್ಕೆ ಹೋಗಿದ್ದಾರೆ. ಜೊತೆಗೆ ಒಬ್ರದ್ದು ಪಿ ಟಿ ಇದೆ. ಸೊ ಪಿ ಟಿ ಅಂದರೆ ಅದೇ ಪರ್ಸ್ನಲ್ ಟ್ರೈನಿಂಗ್ ಇದೆ ಒಬ್ರಿಗೆ. ಸೊ ಅವ್ರನ್ನ ಟ್ರೈನ್ ಮಾಡೋಕ್ಕೆ ಹೋಗಿದ್ದಾರೆ. ಅವ್ರಿಗೆ ಬಂದಾಗಲೇ ನಾವು ಆ್ಯಕ್ಚುಲಾಗಿ ಅವ್ರಿಗೋಸ್ಕರನೇ ನಾವು ಈ ಜಿಮ್ ಸೇರಿದ್ದು. ಜಿಮ್ಮು ಕೂಡ ತುಂಬ ಇಷ್ಟ ಆಗಿ, ಓಕೆ ಇಲ್ಲಿ ಬಂದರೆ ಅವ್ರಿಗೂ ಟ್ರೈನ್ ಮಾಡ್ಬೋದು, ಜೊತೆಗೆ ನಾವು ಕೂಡ ವರ್ಕೌಟ್ ಮಾಡ್ಕೋಬೋದು ಅನ್ನೋ ರೀಸನ್ಗೇನೆ ನಾವು ಈ ಜಿಮ್ ಸೇರ್ಕೊಂಡಿದ್ದು, ಪೊಲಾರಿಸ್ಗೆ. ಆ್ಯಕ್ಚುಲಾಗಿ ತುಂಬ ಚೆನ್ನಾಗಿದೆ, ಅಂದರೆ ವೆಲ್ ಮೇಂಟೈನ್ಡ್, ಸ್ವಿಮ್ಮಿಂಗ್ ಪೂಲ್ ಇದೆ, ಪ್ರತಿಯೊಂದು ಇದೆ, ಸೂಪರಾಗಿದೆ. ಆ್ಯಂಡ್ ಪ್ರೈಸ್ ಈಸ್ ಆಲ್ಸೋ ಕಂಪ್ಯಾರಿಟಿವ್ಲಿ ಗುಡ್. ತುಂಬ ಅಫೋರ್ಡಬಲ್ ಅಂತ ಹೇಳಕ್ಕೆ ಹೋಗಲ್ಲ, ಕಂಪ್ಯಾರಿಟಿವ್ಲಿ ಇಟ್ಸ್ ಗುಡ್ ಓನ್ಲಿ, ಆ ಥರ ಇದೆ. ಸೊ ಅವ್ರ ಮೇಲೋಗಿದ್ದಾರೆ, ವರ್ಕೌಟ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಆಲ್ಮೋಸ್ಟ್ ಹತ್ತತ್ರ ಎಷ್ಟು, ನಾನು ಆಲ್ರೆಡಿ ನೋಡಿ, ನಾನು ಊಟ ಗೀಟ ಏನೂ ಮಾಡಿರಲಿಲ್ಲ, ತಿಂಡಿ ಏನೂ ತಿಂದಿರಲಿಲ್ಲ, ಬಾಕ್ಸಿಗೆ ಹಾಕ್ಕೊಂಬಂದಿದ್ದೆ, ಅದನ್ನೂ ತಿಂದಿದ್ದೀನಿ. ಅದು ತಿಂದುಬಿಟ್ಟು ಅಲ್ಲೇ ಆಲ್ರೆಡಿ ಎಷ್ಟು ನಿಮಿಷ ಆಯಿತು? ಒಂದು ಅರ್ಧ ಗಂಟೆ ಆಯ್ತೇನೋ, ಅರ್ಧ ಗಂಟೆ ಹತ್ತತ್ರ ಆಯಿತು ಆಲ್ರೆಡಿ ಅವ್ರು ಹೋಗಿ. ಸೊ ಆಲ್ರೆಡಿ ಅವ್ರದ್ದು ಮುಗ್ದಿರುತ್ತೆ ಅನಿಸುತ್ತೆ. ಕಾರ್ಡಿಯೋ ಮಾಡ್ತವ್ರ ಇಲ್ಲ, ಅಲ್ಲಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ. ಅದು ಕಾರ್ಡಿಯೋ ಸೆಕ್ಷನ್ ಆ್ಯಕ್ಚುಲಿ, ಅಲ್ಲಿ ಕಾರ್ಡಿಯೋ ಮಾಡ್ತಾರೆ. ಸೊ ಇದೆ, ಇಲ್ಲಿ ಈ ಕಡೆ ಸೌಂಡ್ ಬರ್ತಾ ಇದೆಯಲ್ಲ ಮಕ್ಕಳದೆಲ್ಲ. ಸೊ ಸಮ್ಮರ್ ಅಲ್ವಾ, ಸೊ ಎಲ್ಲರೂ ಸ್ವಿಮ್ಮಿಂಗಿಗೆ ಬಂದಿರ್ತಾರೆ ಇಲ್ಲೇ. ಸೊ ಅವರಿದ್ದಾರೆ ಮೇಲುಗಡೆ, ಅವರು ವರ್ಕೌಟ್ ಮುಗಿಸ್ಕೊಂಡ್ಬಿಟ್ಟು ಬರ್ತಾರೆ. ಸೊ ಆ್ಯಂಡ್ ದೆನ್ ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸ್ ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ರೆಸಾರ್ಟ್ ಅಂದರೆ ಅಲ್ಲಿ ಒಂದು ಶೂಟ್ ಇದೆ, ಮಿಂತ್ರಾ ಶೂಟ್ ಇದೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ, ಅಣ್ಣ ಇದ್ದಾರೆ. ನಾನು ಓದ್ ಬ್ಲಾಗಲ್ಲಿ ನಿಮಗೊಬ್ರನ್ನ ತೋರಿಸಿದ್ದೆ ಅಣ್ಣ ಅಂತ ಅಂದ್ಬಿಟ್ಟು. ಅವರು ಪ್ರೊಡ್ಯೂಸರ್ ಅಣ್ಣ, ಅವರು ಪ್ರೊಡ್ಯೂಸರ್ ಆ್ಯಕ್ಚುಲಿ. ಸೊ ಆ ಪ್ರೊಡ್ಯೂಸರ್ ಅಣ್ಣಂದು ಸಮಥಿಂಗ್ ಅದು ಶೂಟ್ ನಡೀತಾ ಇದೆ. ನಾವು ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ, ಅಂದರೆ ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ. ಸೊ ವಿ ಆರ್ ಗೋಯಿಂಗ್ ದೇರ್ ಇಟ್ ಸೆಲ್ಫ್. ಸೊ ಅಲ್ಲಿ ಹೋಗ್ಬಿಟ್ಟು ಪ್ಲೇಸ್ ಎಲ್ಲ ಏನಿದೆ ಆ್ಯಂಡ್ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಾನು ಅವ್ರ ಜೊತೆ ಸಿಕ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ, ಓಕೆನಾ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಸೊ ಗೈಸ್, ನಮ್ಮ ಜೊತೆ ಇದ್ದಾರೆ ಆನಂದ ಕುಮಾರ್. ನಾನು ಆಲ್ರೆಡಿ ಹೇಳಿದೆ, ನಾನು ಆಲ್ರೆಡಿ ವ್ಲಾಗ್ಸ್ ಶುರು ಮಾಡಿಬಿಟ್ಟಿದ್ದೀನಿ. ಹಿಂದೆ ತಿರುಗ್ಬಿಟ್ಟು ನೋಡ್ತಾರೆ, ಯಾವ ವ್ಲಾಗ್ ಶುರು ಮಾಡಿಬಿಟ್ಲು ಇವಳು ಅಂತ ಅಂದ್ಬಿಟ್ಟು. ಸೊ ಬಂದಿದ್ದಾರೆ ಅವರು, ಆದರೆ ಕಾಲಲ್ಲಿದ್ದೆ, ಅವ್ರು ಬರೋ ಟೈಮಿಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಊಟ ತಿನ್ನಲ್ಲ ಅದು. ಸೊ ಹೇಳಿ, ಹಾಯ್ ಮಾಡಿಬಿಡ್ರಿ ನಮ್ಮ ವ್ಲಾಗಿಗೆ. So hi guys, welcome back to our YouTube channel, ಆನಂದ್ ಯಶಸ್ವಿನಿ YouTube channel. So ಇವತ್ತಿನ ವ್ಲಾಗ್ ಏನು ಅಂದ್ರೆ, ನಾವೀಗ ಹೋಗ್ತಾ ಇದೀವಿ ರೆಸಾರ್ಟ್ ಮುಗಿಸಿ
ಹೇಳಿ ನಾನು ಮಾತಾಡಲ್ಲ. ಒಂದು ಶೂಟ್ ನಡೀತಾ ಇದೆ ಆಕ್ಚುಲ್ ಆಗಿ ಮಿಂತ್ರಾ ಶೂಟು. ಅದ್ರದ್ದು ಲೈಕ್ ಪ್ರೊಡ್ಯೂಸರ್ ಬಂದ್ಬಿಟ್ಟು ನಂಗೆ ತುಂಬಾ ಬೇಕಾಗಿರೋರು, ನನ್ನ ಕ್ಲೈಂಟ್ ಕೂಡ ಅವರು. ಸೊ ಈಗ ಅಲ್ಲಿ ಹೋಗಿ ಅವ್ರನ್ನ ಮೀಟ್ ಮಾಡ್ಕೊಂಡು ಬರಕ್ಕೆ ಹೇಳಿದ್ರು. ತುಂಬಾ ದಿನ ಆಯಿತು, ಊಟಕ್ಕೆ ಮಿಸ್ ಮಾಡಿದೆ, ಅಲ್ಲೇ ಬರಬೇಕು ಅಂತಂದ್ರು. ಸೊ ಲೊಕೇಶನ್ ಚೆನ್ನಾಗಿದೆ, ಹೋಗ್ಬಿಟ್ಟು ಲೊಕೇಶನ್ ಅಲ್ಲಿ ಹೇಗಿದೆ, ಶೂಟ್ ಹೇಗೆ ಮಾಡ್ತಾ ಇದಾರೆ ಅಂತೆಲ್ಲ ಅಪ್ಡೇಟ್ ಕೊಡ್ತೀವಿ. ಸೊ ಸ್ಟೇ ಟ್ಯೂನ್ಡ್. ಎಸ್, ಸ್ಟೇ ಟ್ಯೂನ್ಡ್ ಗೈಸ್. ಹೋಗ್ತಾ ಇದೀವಿ ಇವಾಗ. ನಾವಿರೋ ದೂರಕ್ಕೆ ಅಯ್ಯೋ ಎಲ್ಲೋದ್ರೂ ಒಳ್ಳೆ ಒಂದೂರಿಂದ ಒಂದೂರಿಗೆ ಹೋದಂಗೆ ಆಗುತ್ತೆ. ಹೋಯ್ತಾ ಇದೀವಿ. ಅಂಡ್ ಗೈಸ್, ಎಷ್ಟೋ ಜನ ಕೇಳಿದ್ರಿ ನಂದು ಟ್ಯಾಟೂ ನೋಡ್ಬೇಕು ಅಂತ ಅಂದ್ಬಿಟ್ಟು ನಾನು ಟ್ಯಾಟೂ ತೋರಿಸ್ತೀನಿ ಗೈಸ್ ಆದಷ್ಟು ಬೇಗ. ಸೊ ಎಸ್, ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ ಅಪ್ಡೇಟ್ ಇರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಒಂದ್ಸತಿ ಚೆಕ್ ಮಾಡಿ, ಸಿಕ್ಕಿದ್ರು ಹಾಕಿದ್ದೀನಿ, ಸಿಕ್ಕಿದ್ರು ಸಿಗ್ಬೋದು. ಓಕೆ, ಮಾಡ್ತಿದ್ದೀರಾ? ಫಾಸ್ಟಾಗಿ ರೀಚಾರ್ಜ್ ಮಾಡಬೇಕು. ಫಾಸ್ಟಾಗಿ ರೀಚಾರ್ಜ್ ಎಷ್ಟು ಸತಿ ಈ ವಾರದಲ್ಲಿ ನಾವು ಎಷ್ಟು ಸತಿ ಮಾಡಿದೀವಲ್ವಾ ಫಾಸ್ಟಾಗಿ ರೀಚಾರ್ಜ್ನ. ನೋಡಿ ಗೈಸ್, ಫ್ಯೂಯಲ್ ಬೇರೆ ಡೌನು. ಓಹೋ, ಜೈ ಮಕ್ಕಳಮ್ಮ. ನಮ್ಮ ಕತೆಗಳು ಇಷ್ಟೇ. ಫ್ಯೂಯಲ್ ಹಾಕ್ಸ್ಕೊಂಡು ಫಾಸ್ಟಾಗಿ ರೀಚಾರ್ಜ್ ಮಾಡ್ಕೊಂಡು ನಾವು ಹೋಯ್ತೀವಿ. ಹೋಗ್ಬಿಟ್ಟು ಅಲ್ಲಿ ಸಿಗ್ತೀವಿ ನಿಮಗೆ. ಅಲ್ಲಿವರೆಗೂ ಹಂಗೆ ನೋಡ್ತಾ ಇರಿ ವಿಡಿಯೋನ, ಕೊನೆವರೆಗೂ ನೋಡಿ. ಸೊ ಗೈಸ್, ರೀಚ್ ಆದ್ವಿ. ಸೊ ನಮ್ಮ ಜೊತೆ ಯಾರ್ಯಾರಿದ್ದಾರೆ ನೋಡಿ, ಯಶ್ ಇದ್ದಾನೆ. ಸೊ ಗೈಸ್, ಇದೇ ರೆಸಾರ್ಟ್ಗೆ ನಾವು ಬಂದಿರೋದು. ಅಂಗನಾದ ಕೋಟೆ. ಹಾಗೆ ನೋಡ್ಕೊಳ್ಳಿ. ಎಸ್, ರೆಸಾರ್ಟ್ ಹೇಗಿದೆ ಅಂತ ತೋರಿಸ್ತೀವಿ. ಸೊ ಹೋಗ್ತಾ ಇದೀವಿ. ಇದು ಮೇ ಬಿ ಫುಲ್ ವಿಂಟೇಜ್ ವೈಬ್ಸ್ ಅನ್ಸುತ್ತೆ. ಕಂಪ್ಲೀಟ್ ವಿಂಟೇಜ್ ವೈಬ್ಸ್. ಆಕ್ಚುಲಿ ಹಳದಿ, ಸಂಗೀತ್, ತುಂಬಾ ಮ್ಯಾರೇಜ್ ಫಂಕ್ಷನ್ಸ್ ಅಂದ್ರೆ ಡೆಸ್ಟಿನೇಷನ್ ವೆಡ್ಡಿಂಗ್ಸ್ ಎಲ್ಲ ಮಾಡ್ಕೋಬಹುದು. ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ಒಳಗೆ ಹೋಗ್ಬಿಟ್ಟು ನಾವೇನೇನು ನಡೆಯೋದು ಅಂತ ತೋರಿಸ್ತೀವಿ. ಸೊ ಗೈಸ್, ಫೈನಲಿ ಒಳಗೆ ಬಂದಿದ್ದೀವಿ. ಸೊ ನಮ್ಮ ಜೊತೆ ಇದ್ದಾರೆ ಪ್ರಮೋದ್ ಅಣ್ಣ. ಎಲ್ರಿ ಅವ್ರನ್ನ ತೋರಿಸೋಣ. ಹಾಯ್ ಮಾಡಿ ಅಣ್ಣ. ಮಾಡಿ ಆಯ್ತು, ಕೋಪ ಬಿಟ್ಬಿಟ್ಟು ಮಾಡಿ ಇವಾಗ. ಜಾಗ ಬಿಡು, ನೀವು ಬೇಡ. ಅವ್ರನ್ನ ಹಾಯ್ ಮಾಡಿ ಬೇಗ. ನಾನು ಎಡಿಟ್ ಮಾಡೋಕ್ಕಾಗಲ್ಲ ಅಷ್ಟೊಂದು ಬೇಗ. ಇಲ್ಲ ನೋಡ್ರಿ, ಇಬ್ರು ಮಾಡಲ್ವ ಇವಾಗ? ನಾನು ಎಷ್ಟೊತ್ತಿ ಮಾಡ್ಲಿ? ಅವ್ರಿಗೆ ಹೇಳಿ, ಅವ್ರಿಗೆ ಮಾಡಿಸಿ. ಹಾಯ್ ಮಾಡಿ ಅಣ್ಣ. ನಮ್ಮ ವ್ಲಾಗಿಗೆ ಒಂದು ಹಾಯ್ ಹೇಳಿ. ವ್ಲಾಗಿಗೆ ಒಂದು ಹಾಯ್ ಹೇಳಿ ಅಷ್ಟೇ. ದುಡ್ಡು ಮಾಡಕ್ಕಂತ ಬಿಡ್ಲಿ, ದುಡ್ಡು ಬರುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾರೆ. ಬೆಳೆದ್ ಬಿಟ್ಟಿದ್ದಾರೆ ಸೆಲೆಬ್ರಿಟಿ. ಫಾಲೋವರ್ಸ್ ಜಾಸ್ತಿ ಆಗ್ಬಿಟ್ಟೈತೆ ಇದಕ್ಕೆ. ದುರಂಕರ ಪ್ಲೇಸ್ ಮಾತ್ರ ಸಖತ್ತಾಗೈತೆ. ಸಿ ಫುಲ್ ವಿಂಟೇಜ್ ವೈಬ್ಸು. ಆ್ಯಂಡ್ ಯಶು ಇದ್ದಾನೆ. ಟ್ರೆಡಿಷ್ನಲ್ ಆಗಲ್ಲ ಐತಲ್ಲ, ಏನು ಅದು ಕಾನ್ಸೆಪ್ಟ್ ಏನು ಅಂತ ಎಲ್ಲ ಹೇಳ್ಬಿಟ್ರೆ ಮಜಾ ಇರೋಲ್ಲ. ಮಿಂತ್ರದಲ್ಲಿ ಚೆಕ್ ಮಾಡ್ಕೊಳ್ಳೋದಕ್ಕೆ. ಸೊ ಎಸ್ ಗೈಸ್, ಮಿಂತ್ರದಿಂದ ಅಲ್ಲಿದಾರಲ್ಲ ನೋಡಿ ಅವರು ತಿರುಗಿ ಈ ಕಡೆ ಹಾಯ್ ಮಾಡಬೇಕು ಅವರಿಗೆ ಗೈಸ್. ಅವರಿಗೆ ಆ್ಯಕ್ಚುಲಿ ನನ್ನ ಮೇಲೆ ಕೋಪ, ಅದಕ್ಕೆ ಅವರು ಹಾಯ್ ಮಾಡಲ್ವಂತೆ. ಮಾಡಿ ಹಾಯ್ ಮಾಡಿ. ಏನು ಕೋಪ? ಇಲ್ಲ ಹಂಗೇನಿಲ್ಲ ಗೈಸ್. ನಾನು ಮದ್ವೆಲಿ ಬಿಸಿ ಇದ್ದೆ, ಅವರು ಊರಿಗೆ ಹೋಗಿದ್ರು, ಅವರು ಮದ್ವೆಲಿ ಬಿಸಿ ಇದ್ರು. ಅವ್ರದ್ದು ಬಿಸಿ ನೋಡ್ಕೊಂಡು ಆಗಿದ ತಕ್ಷಣ ನಾನು ಕಾಲ್ ಮಾಡಿದ್ದೀನಿ. ನನ್ನ ಮೇಲೆ ಇವಾಗ ಗೈಸ್ ಇಲ್ಲಿ ಇವ್ರು ನನ್ನ ಜೊತೆ ಯಾವಾಗಲೂ ಜೊತೆಲಿ ಇರ್ತಾರೆ. ಸೊ ಜೊತೆಲಿ ಇದ್ದಾಗ ನಾನು ಕಾಲ್ ಮಾಡಿದ್ರೆ ಏನು, ಅವ್ರು ಕಾಲ್ ಮಾಡಿದ್ರೆ ಏನು, ಇಬ್ರು ಕಾಲ್ ಮಾಡಿದ್ರೆ ಒಂದೇ ತಾನೇ. ನಾನು ಅದೇನು ಚಾನ್ಸ್ ಇಲ್ಲ. ನಾನು ಮೆನ್ಷನ್ ಮಾಡಿ ಹೇಳಿದ್ವಲ್ಲ, ನಾನು ಫೋನ್ ಮಾಡಿದ್ದು. ಇವರು ಜೊತೆಲಿ ಇದ್ಬಿಟ್ಟು ಈಗ ಹಾಕ್ಕೊಡ್ತವ್ರೆ, ಎಲ್ಲದನ್ನು ಹಾಕ್ಕೊಡ್ತವ್ರೆ ಆಲ್ಮೋಸ್ಟ್. ಅದು ಹೇಳಿದ್ದೀನಿ, ಪ್ರಮೋದನಿಗೆ ಫೋನ್ ಮಾಡಿದೆ, ಮಾತಾಡಿದೆ ಅಂತ ನಾನೇ ಹೇಳಿದ್ದು. ಅದಾದ್ಮೇಲೆ ಇನ್ನೇನ ಕೇಳ್ದ? ಅದೇ ಜನ ಹಂಗೆ ಗುರು, ಫಾಲೋವರ್ಸ್ ಜಾಸ್ತಿ ಇದ್ರಲ್ಲ, ಹಂಗೆ ಏನೋ ಮಾಡಿ. ನೋಡಿ ಗೈಸ್, ಊರಿಗೆ ಹೋಗ್ಬಿಟ್ಟು ಇನ್ನ ಇವ್ರನ್ನ ನೀವು ಕರೆಕ್ಟಾಗಿ ನೋಡಿ. ಇವ್ರು ನೋಡಿದ್ರೆ ಎಂಥ ಹುಡುಗಿರ್ಗೂ ಇವ್ರ ಸ್ಕಿನ್ ಕೇರ್ ಕೇಳಬೇಕು ಅಂತ ಅನ್ಸಲ್ವಾ? ಸಿ ಹಿಮ್ ಎಷ್ಟು ಹೆಂಗ್ ಮೇಂಟೈನ್ ಮಾಡೋರು ನೋಡಿ ಸ್ಕಿನ್. ಮದುವೆ ಆಗಕ್ಕೆ ಅಣ್ಣ ಹುಡುಗಿ ನೋಡ್ತಿದ್ದೀರಾ? ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೇಳ್ತೀನಿ. ನೆಮ್ಮದಿ ಆಗೋರಂತವ್ರು, ಅವ್ರಿಗೇನು ಹುಡುಗಿ ಬೇಡವಂತೆ ಸದ್ಯಕ್ಕೆ. ಬಟ್ ಎಲ್ಲ ಮನೆ ತೋರಿಸ್ತೀನಿ, ನಿಜವಾಗ್ಲೂ ಸಕ್ಕತ್ತಾಗಿದೆ. ಡೆಸ್ಟಿನೇಷನ್ ವೆಡ್ಡಿಂಗ್ಸ್ಗಂತೂ ಆಸಮ್. ಅದರಲ್ಲಿ ಎಸ್ಪೆಷಲಿ ನಂತರ ಹುಡುಗಿರು ಒಂಥರ ಟ್ರೆಡಿಷ್ನಲ್ ಆಗಿ ಜಾಸ್ತಿ ಇಷ್ಟಪಡೋರಿಗೆ ಸಕ್ಕತ್ತಾಗಿದೆ ಪ್ಲೇಸ್. ಹೌದಾ? ನಾನು ಯಾವತ್ತಾದ್ರೂ ತುಂಬ ಮಾಡ್ರನ್ ಆಗಿರೋದು ನೋಡಿದ್ದೀರಾ? ನಾನು ಆಲ್ಮೋಸ್ಟ್ ಈ ಥರನೇ ಚೂಸ್ ಮಾಡೋದು ಅಣ್ಣ. ಅವರು ತುಂಬ ರೇಗಿಸ್ತಾರೆ ಗೈಸ್, ಏನು ಮಾಡೋಕ್ಕಾಗಲ್ಲ. ಸೊ ಅಣ್ಣ, ಇದಕ್ಕೆಲ್ಲ ಮಾಡೆಲ್ ಅಂತ ಏನಾರ ಇದ್ದಾರ ಅಣ್ಣ? ಕಿಡ್ಸಾ? ಓಕೆ.
ಕಿಡ್ಸ್ದು ಗೈಸ್. ಸಿ ಡೆಕೋರೇಷನ್ ಇಸ್ ಸೋ ಗುಡ್. ಕೆಳಗಡೆನೂ ಒಂದು ರೌಂಡ್ ಹೋಗಿ ತೋರಿಸ್ತೀನಿ. ತೊಟ್ಟಿ ಮನೆ ಥರ, ಅಂದರೆ ಮಧ್ಯ ಗ್ಯಾಪು. ಮೇ ಬಿ ಮಳೆಗೆಲ್ಲ ಕವರ್ ಮಾಡಿದ್ದಾರೆ, ಬಟ್ ಸ್ಟಿಲ್ ಇದೆ. ಸಕ್ಕತ್ತಾಗಿದೆ, ಸಕ್ಕತ್ತಂದರೆ ಸಕ್ಕತ್ತಾಗಿದೆ. ಸಿ ದಿಸ್ ಒನ್. ಎಷ್ಟು ಏನು ಅನಿಸ್ತಿದೆ ಪ್ಲೇಸ್ ನೋಡಿ. ಸಕ್ಕತ್ತಾಗೈತಲ್ವಾ? ಸಕ್ಕತ್ತಾಗೈತೆ. ನಮ್ಮ ಮನೆಗಳಲ್ಲೂ ಮದುವೆಗಳು ಇನ್ನೂ ತುಂಬ ಬಾಕಿ ಇದ್ದಾವೆ. ಅದರಲ್ಲಿ ಯಾರ್ದಾದ್ರೂ ಒಂದು ಮದುವೆ ಆದರೆ. ಸೊ ಗೈಸ್ ಸಿ ಕೆಳಗೆ ಹೋಗ್ತಾ ಇದ್ದೀವಿ. ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿದೆ. ನಂಗೆ ಈ ಥರ ಮೆಟ್ಲು ನೋಡಿದ್ರೆ ಭಯ ಆಯ್ತದೆ. ಹೋಯ್ತಾ ಇದ್ದೇವೆ. ಸೊ ಸಿ ಹೌ ಗುಡ್ ಇಟ್ ಈಸ್ ನೋಡಿ. ಮನೆ ಹೀಗೆ ಕಾಣ್ತಾ ಇದೆ, ಸಕ್ಕತ್ತಾಗಿದೆ. ಸೊ ಸಿ ಈ ಕಡೆ ಊಟದ ಹಾಲ್ ಇದೆ. ಊಟದ ಹಾಲಲ್ಲಿ ಇವಾಗ ಊಟ ಮಾಡ್ಬೇಕು ನಾವು. ಅಲ್ಲಿದೆ ಊಟದ ಎಲ್ಲ. ಸೊ ವಿ ಹ್ಯಾವ್ ಟು ಈಟ್ ನಾವು. ಆಚೆ ಎಲ್ಲ ಇಷ್ಟು ಚೆನ್ನಾಗಿ ಹಸಿರು ಮರ ಗಿಡ, ಮನೆ ಹೀಗಿದೆ. ಅಲ್ಲೆಲ್ಲ ಇದ್ದಾರೆ, ಟೀಮ್ ಇದೆ ಅಲ್ಲಿ. ಶೂಟ್ ಇನ್ನೇನು ಸ್ಟಾರ್ಟ್ ಆಗಿಲ್ಲ. ಈಗ ಈ ಪ್ಲೇಸ್ ನನಗೆ ಭಾಳ ಇಷ್ಟ ಆಗಿದ್ದು. ಎಷ್ಟು ಚೆನ್ನಾಗಿದೆ ನೋಡಿ. ಸಿ ಹೌ ಗುಡ್ ಇಟ್ ಈಸ್. ಮನೆಯಿಂದ ಈ ಕಡೆ ಬರಬೇಕು. ಇದೊಂಥರ ಲಾನ್ ಥರ. ಅಲ್ಲೋಗಿ ನಾವು ಕೂತ್ಕೊಂಡು ಚಿಲ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ನಾನು ಹೋಗ್ತಾ. ಸೊ ಗೈಸ್ ನೋಡಿದ್ರಲ್ಲ ಏನು ಸಕ್ಕತ್ತಾಗಿದೆ ಪ್ಲೇಸು. ಸಿ ಇಲ್ಲಿ ಸಮಥಿಂಗ್ ಏನಾದರೂ ಫಂಕ್ಷನ್ಸ್ ಇದ್ದರೆ ಮಾಡ್ಬೋದು ಅನಿಸುತ್ತೆ. ಐ ಡೋಂಟ್ ನೋ ಏನಿಲ್ಲಿ ಅಂತ ಡಿಫೈನ್ ಮಾಡೋಕ್ಕೆ, ಬಟ್ ಇಟ್ ಈಸ್ ಸೋ ಗುಡ್. ಸಿ ಎಷ್ಟು ಚೆನ್ನಾಗಿದೆ. ಸೇ ದಿಸ್ ಒನ್ ಸೋ ಬ್ಯೂಟಿಫುಲ್, ಸೋ ಫಕಿಂಗ್ ಬ್ಯೂಟಿಫುಲ್. ಯಾಕಂದರೆ ಗೈಸ್ ಎಸ್ಪೆಷಲಿ ನಾನು ಹೆಂಗೆ ಅಂದರೆ, ನನಗೆ ಈ ಥರನೇ ಅಂದರೆ ಟ್ರೆಡಿಷ್ನಲ್ ಆಗಿ ತುಂಬ ಹಳೇ ವೈಬ್ಸ್ ಕೊಡೋ ಥರ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಅದೇ ಥರ ನನ್ನ ವೈಬಿಗೆ ಸೆಟ್ ಆಗೋ ಥರ ಐತೆ ಇದು. ಪ್ಲೇಸ್ ಬಗ್ಗೆ ಏನು ಹೇಳ್ತೀರಾ? ಹೇಳಿ, ಪ್ಲೇಸ್ ಬಗ್ಗೆ ಏನು ಹೇಳ್ತೀರಾ? ಚೆನ್ನಾಗಿದೆಯಾ? ಸಿ ಎಸ್ಥೆಟಿಕ್ ಆಗಿದೆ ಅಲ್ಲ, ಸಖತ್ ಎಸ್ಥೆಟಿಕ್ ಆಗಿದೆ. ತುಂಬ ನೋಡಿರೋರಿಗೆ ನಮ್ಮ ಥರ ಇದೆ. ತುಂಬ ಜಾಸ್ತಿ ನೋಡಿರೋರಿಗೆ, ಯಾವಾಗಲೂ ಈ ಥರ ಶೂಟ್ಸ್ ಬೇಜಾನ್ ಕಡೆ ಮಾಡೋರಿಗೆ ಡಬ್ಬ ಥರ ಅನಿಸುತ್ತೆ ಅಲ್ವಾ ಪ್ರೊಡ್ಯೂಸರ್ ಸರ್? ಸರ್ ಮಾತಾಡಿ ಸರ್. 100% ಲೋಟ್ರಸ್ಸೆ ಸರ್. ಸೊ ಗೈಸ್ ಹೋಗ್ತಾ ಇದ್ದೀವಿ. ಊಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟ ಹಾಕೊಂಡು ರೊಟ್ಟಿ ಬೇಡವಾ? ಸೊ ಇಲ್ಲಿ ಇದು ವೆಜ್ ಹಾಕೊಂಬಂದಿದ್ದೀನಿ. ಇವರೆಲ್ಲ ನಾನ್ ವೆಜ್ ತಿಂತಿದ್ದಾರೆ. ನಾನ್ ವೆಜ್ ನಾನು ತಿಂತೀನಿ. ತಿಂತಾ ಇದೆ. ಹಾಂ ತಿಳಿಸಿದ್ರು ಗೈಸ್, ತಿಳಿಸಿದ್ರು. ಊಟ ಮಾಡಿಸಿ. ಚೆನ್ನಾಗಿದೆ ಊಟ. ಹೇಗಿದೆ? ಇದನ್ನೇನಂತಾರೆ? ಶೋಗನ್. ಅಲ್ಲಿ ನೋಡಿದ್ರಲ್ಲ ಗೈಸ್ ಎಷ್ಟು ಚೆನ್ನಾಗಿ ನಡೀತಾ ಇದೆ ಶೂಟ್. ಸಕ್ಕದಾಗಿರುತ್ತೆ. ಫಸ್ಟ್ ಟೈಮ್ ಅದು ಬ್ರ್ಯಾಂಡ್ ಶೂಟ್ ಹೀಗಿರುತ್ತೆ ಅಂತ ನಾವು ನೋಡಿದ್ದು. ಸೊ ಏನು ಹೇಳ್ತೀರಾ? ಇಟ್ಸ್ ಲೈಕ್ ಸೋ ಗುಡ್. ಪ್ರಮೋದಣ್ಣ ನನಗೆ ತುಂಬ ಪರಿಚಯ, ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅವರೆಲ್ಲ. ಆ್ಯಕ್ಚುಲಿ ಹಿ ಈಸ್ ದ ಮ್ಯಾನೇಜರ್. ಅಂದರೆ ಕಂಪ್ಲೀಟ್ ಆ್ಯಡ್ ಶೂಟ್ ಏನಿದೆಯೋ, ಆ್ಯಡ್ ಶೂಟ್ ಅಂದರೆ ಲೈಕ್ ಹಿ ಈಸ್ ದ ಪ್ರೊಡಕ್ಷನ್ ಮ್ಯಾನೇಜರ್ ಆ್ಯಕ್ಚುಲಾಗಿ. ವಾಟ್ ಎವರ್ ದ ಥಿಂಗ್ ಹ್ಯಾಪನಿಂಗ್ ಹಿಯರ್ ಎಲ್ಲನೂ ಅವರೇ ಹ್ಯಾಂಡಲ್ ಮಾಡ್ತಿರೋದು. ಎಸ್. ಸೊ ದ ಪ್ಲೇಸ್ ಇಸ್ ಸೋ ಗುಡ್ ಆ್ಯಂಡ್ ಹಿ ಈಸ್ ಹಿಯರ್. ಸೊ ಹವ್ ಯು ಫೆಲ್ಟ್ ಸೀಯಿಂಗ್ ಶೂಟ್? ಶಕೆ ಆಗಿಬಿಟ್ಟಿದೆ. ಸಿ ಕೂಲರ್ ಹತ್ರ ನಿಂತವ್ರು ಇಬ್ಬರು ನೋಡಿ ಗೈಸ್. ಅವರು ಕೋಚು, ಅವರು ಸ್ಟೂಡೆಂಟು. ಸೊ ಆ್ಯಕ್ಚುಲಿ ಹೆಂಗೆ ಅಂದರೆ ತುಂಬ ಡೆಡಿಕೇಶನ್ ಕೊಟ್ಬಿಟ್ಟು ಮಾಡ್ತಾ ಇದ್ದಾರೆ. ಇನ್ನು ಆಲ್ರೆಡಿ ತುಂಬ ಟ್ರಾನ್ಸ್ಫಾರ್ಮೇಷನ್ ಆಗಿದ್ದಾರೆ, ಇನ್ನೂ ಆಗಬೇಕು. ಸೊ ಯಾ ನಡೀತಾ ಇದೆ. ಪೂಲ್ ನೋಡಿ ಯಾವ ಥರ ಮಾಡಿದ್ದಾರೆ ಅಂತ, ಯಾವ ಥರ ಥೀಮಲ್ಲಿ. ಅಲ್ಲಿ ನೋಡಿ ಏನು ಸಕ್ಕತ್ತಾಗಿದೆ. ಒಂಥರ ಹಳ್ಳಿ ಥರ. ಈ ಕಡೆ ಎಲ್ಲ ಒಟ್ಟಿನಲ್ಲಿ ಶೂಟ್ ಇರೋ ಕಾರಣ ಎಲ್ಲ ಅವರೇ ತುಂಬೋಗಿದ್ದಾರೆ. ಸೊ ಸ್ವಲ್ಪ ಹೆಂಗೆಂಗೋ ಕ್ಲಮ್ಸಿ ಥರ ಕಾಣ್ತೈತೆ. ನೀವು ಅಲ್ಲಿ ನೋಡಿ, ಇದು ಸೂಪರ್ ಆಗಿರೋದು ಅಂದರೆ
ಎಷ್ಟು ಚೆನ್ನಾಗಿದೆ ನೋಡಿ. ಅದು ಕಿಡ್ಸ್ಗೆ. ನನಗೆ ನೀರಂದ್ರೆ ಭಯ. ಸೊ ಸಿ ಈ ಮನೆಯಲ್ಲಿ ದೇ ಆರ್ ಕೀಪಿಂಗ್ ಎವ್ರಿಥಿಂಗ್, ಸ್ಟೋರೇಜ್ ಅದು ಇದೆಲ್ಲ ಒಳಗೆ ಹೋಗ್ಬಿಟ್ಟು ತಗೋಬಾರ್ದು ಬಿಕಾಸ್ ಕಾಪಿ ರೈಟ್ಸ್ ಆಗಿಬಿಡುತ್ತೆ. ಸೊ ಯಾ, ಈ ಕಡೆ ಬಂದು ಇಟ್ ಈಸ್ ಮೇಕಪ್ ರೂಮ್ ಇರೋದು. ಸೊ ಎಸ್, ಹಿಂಗಿದೆ ಮೇಕಪ್ ರೂಮ್, ಸಕ್ಕದಾಗಿದೆ. ಕ್ಯಾನ್ ಸಿ. ಒಳಗೆ ಹೋಗ್ಬಾರ್ದು, ಬೇಡ, ಪ್ರೈವಸಿ ಮ್ಯಾಟರ್ಸ್. ಸೊ ಗೈಸ್ ಹಿಂಗಿದೆ, ಸಕ್ಕತ್ತಾಗಿದೆ. ಇವರಿಬ್ಬರು ನೋಡಿ ಚಿಲ್ ಮಾಡ್ತವ್ರೆ ಕುತ್ಕೊಂಡು. ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಲ್ವಾ? ಈ ಥರ ಚಿಕನ್, ರೊಟ್ಟಿ, ಅನ್ನ, ಸಾಂಬಾರು ಎಲ್ಲ. ಅದಕ್ಕೆ ನಿದ್ದೆ ಬರ್ತೈತಂತೆ. ಪ್ರೊಡಕ್ಷನ್ ಊಟ ಮೊದಲೇ ಒಳ್ಳೆ ಊಟ. ಗೈಸ್ ಇಲ್ಲಿ ನೋಡಿ, ಫೈರ್ ಕ್ಯಾಂಪಿಗೋಸ್ಕರ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇದ್ರ ಮುಂದೆ ಇಲ್ಲಿ ಕುತ್ಕೊಂಡು ಲೇಲೆ ಪಡ್ಡಿ ಅಂತ ಫೈರ್ ಕ್ಯಾಂಪ್ ಹಾಕ್ಕೊಳ್ಳೋದು. ಸಿ ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ಆ್ಯಕ್ಚುಲಿ ಅವಾಗಿಂದ ವೀಡಿಯೋದಲ್ಲಿ ಒಂದು 10 ಸತಿ ಹೇಳಿದ್ದೀನಿ ಪ್ಲೇಸ್ ಅಷ್ಟು ಚೆನ್ನಾಗಿದೆ ಅಂತ. ಎಸ್ಪೆಷಲಿ ನನ್ನ ವೈಬ್ಗೆ ಮ್ಯಾಚ್ ಆಗೋ ಥರನೇ ಇದೆ. ನಾನು ಆಲ್ಮೋಸ್ಟ್ ವಿಂಟೇಜ್ ಹೇಳ್ತಾ ಇರ್ತೀನಿ, ಎಲ್ಲ ಕಡೆ ವಿಂಟೇಜ್. ಸಿ ಅಂಚು, ಆ ಮನೆ, ಸಿ ಈ ಥರ ಲೈಟ್ಸು, ಫುಲ್ಲು ಗ್ರೀನರಿ. ಅಲ್ಲಿ ನೋಡಿ ಅದೊಂದು ಮೂರ್ತಿ, ಏನೋ ಒಂಥರ ವೈಬ್ಸೇ ಚೆನ್ನಾಗಿದೆ. ಅದರಲ್ಲೂ ಇವಾಗ ಶೂಟಿಂಗ್ ಸೆಟ್ ಹಾಕಿರೋದಕ್ಕಂತೂ ಒಂಥರ ಏನೋ ಒಂದು ವೆಡ್ಡಿಂಗ್ ನಡೀತಾ ಇದೆ, ಏನೋ ಒಂದು ಅಷ್ಟು ವೈಬ್ ಸಕ್ಕತ್ತಾಗಿದೆ, ಅಷ್ಟೊಂದು ಚೆನ್ನಾಗಿದೆ. ಸೊ ಇಟ್ ಈಸ್ ಸೋ ಗುಡ್. ಊಟ ಆಗಿದೆ, ಊಟ ಆಯಿತು ನಮ್ಮದು. ಊಟ ಅಂತೂ ಸೂಪರ್ ಆಗಿತ್ತು. ಸೊ ಎಸ್, ನೀವೇನು ಹೇಳ್ತೀರಾ? ಎಲ್ಲ ಅವಳೇ ಹೇಳಿದ್ದಾಳೆ ಆಲ್ಮೋಸ್ಟು. ಪ್ಲೇಸ್ ಇಸ್ ಸೋ ಗುಡ್. ಒಂದು ಅಪ್ಕಮಿಂಗ್ ಲೈಕ್ ನಮ್ಮ ತಂಗಿ ಮದುವೆ, ಅರುಣನ ಮದುವೆ ಎಲ್ಲ ಮಾಡ್ಬಿಡೋಣ. ಸೊ ಪ್ಲಾನ್ ಮಾಡ್ತಾ ಇದ್ದೋ, ನೋಡೋಣ ನಮ್ಮ ಬಜೆಟ್ಗೆಲ್ಲ ಕರೆಕ್ಟಾಗಿ ಬಂದರೆ. ಬಜೆಟ್ಗೆಲ್ಲ ಕರೆಕ್ಟಾಗಿ ಬಂದರೆ ಮಾಡೋದೆ. ಸಕ್ಕತ್ತಾಗಿದೆ ಗೈಸ್. ಎಲ್ಲ ಶೂಟ್ ಎಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ಏನಂತ ಅಂದ್ಬಿಟ್ಟು ಅಪ್ಡೇಟ್ ಮಾಡ್ತೀವಿ. ಸ್ಟೇಟ್ ಏನು ಗೊತ್ತಾ, ಸ್ಟೋರೇಜಿಗೆ ಹೆಂಗೆ ಇಟ್ಟಿದ್ದಾರೆ ಗೊತ್ತಾ, ಅಷ್ಟೊಂದು ಕೊಡ್ತಾರೆ ಮಿಂತ್ರದಲ್ಲಿ. ಗೈಸ್ ಏನಾದರೂ ಒಂದು ಕೆಲಸ ಮಾಡಬೇಕು, ಏನಾದರೂ ಒಂದು ಹಾರ್ಡ್ ವರ್ಕ್ ಮಾಡಬೇಕು, ಏನಾದರೂ ಒಂದು ಅಚೀವ್ ಮಾಡಲೇಬೇಕು. ಮಾಡ್ತೀವಿ, ಮಾಡ್ತಾ ಇದೀವಿ. ನಮ್ಮ ಇದಕ್ಕೋಸ್ಕರನೂ ಕಾಲೇಜ್ ಸಿಗ್ಬೇಕಂತ ಹಿಡ್ಕೊಂಡು ಕುತ್ಕೋಬೇಕು, ಕಾಯ್ಬೇಕು ಎಲ್ಲರೂ. ಹಂಗಾಗೆ ಆಗುತ್ತೆ ಅಲ್ವಾ? ಎಸ್ ಗೈಸ್, ಇದಾಗಿತ್ತು. ಸೊ ಇವಾಗ ಇಲ್ಲೆಲ್ಲ ಆಗಿದೆ, ಆಲ್ಮೋಸ್ಟ್ ಇಲ್ಲೆಲ್ಲ ಆಗಿದೆ. ಸೊ ಇನ್ನು ನೆಕ್ಸ್ಟ್ ಏನು ಪ್ರಮೋದಣ್ಣ ಏನು ಹೇಳ್ತಾರೋ ಅದನ್ನ ನೋಡ್ಬಿಟ್ಟು ಅಣ್ಣನ ಕೇಳ್ಕೊಂಡು, ಆದರೆ ಅವರು ಪಡೋರು ಬರ್ತಾರೆ. 6 o'clock ಮುಗೀತು ಶೂಟ್ ಆ್ಯಕ್ಚುಲಾಗಿ. ನಾವು ಆದರೆ ಈಗ ಹೊರಡ್ತೀವಿ, ಲೈಕ್ ನೆಕ್ಸ್ಟ್ ಅಪ್ಡೇಟ್ ಏನು ಟೈಮ್ ಆಗೋಯ್ತು. ಐಟಮ್ ತರಬೇಕಾಗಿತ್ತು, ಲೈಕ್ ಸಪ್ಲಿಮೆಂಟ್ ಐಟಮ್ಸು, ಲೈಕ್ ಆರ್ಡ್ರ್ಗಳಿತ್ತು. ಗೋಡನ್ಗೆ ಹೋಗಿ ಐಟಮ್ಗಳನ್ನ ಎತ್ತಾಕೊಂಡು ಈಗ ಚೂರು ಹಂಗೆ ಸ್ವಲ್ಪ ಲೈಟಾಗಿ ಹೊಟ್ಟೆ ಹಸಿತಾಯಿತು. ಸೊ ಹಂಗೆ ಒಂದು ಲೈಕ್ ಪಿಜ್ಜಾ ತಿಂದು. ಚಾರ್ಜ್ ಇರಲಿಲ್ಲ ಗೈಸ್, ಏನು ಮಾಡೋದು ವಿಡಿಯೋ ಮಾಡೋಕ್ಕೆ. ಅವಳ ಫೋನಲ್ಲಿ ಲೈಕ್ ಡೆಡ್ ಆಗಿದೆ, ಚಾರ್ಜ್ ಇಲ್ಲ. ಇವನು ಎಕ್ಸಾಸ್ಟ್ ಆಗ್ಬಿಟ್ಟವನೆ ಕಂಪ್ಲೀಟಾಗಿ. ಈಗ ಒಂದೆರಡು ಕಡೆ ಐಟಮ್ನ ಡೆಲಿವರಿ ಕೊಡಬೇಕು, ಸಪ್ಲಿಮೆಂಟ್ಸ್ ಡೆಲಿವರಿ ಕೊಡಬೇಕು. ಕೊಟ್ಬಿಟ್ಟು ಸೀದಾ ಮನೆಗೆ ಹೋಗಿ ತಾಚಿ. ಸೊ ಇದಾಗಿತ್ತು ನಮ್ಮ ದಿನ. ನಾಳೆ ಲೈಕ್ ಇನ್ನೊಂದು ಕಡೆ ಶೂಟ್ಗೆ ಹೋಗೋದಿದೆ, ಎಲ್ಲಿ ಏನು ಅಂತೆಲ್ಲ ತೋರಿಸ್ತೀನಿ ನಾಳೆ ವಿಡಿಯೋದಲ್ಲಿ. ಸೊ ಅಲ್ಲಿವರೆಗೂ ಸೂಪರ್ ಆಗಿರುತ್ತೆ. ಸೇಮ್ ಅವರೇ ಪ್ರಮೋದಣ್ಣನೇ ಮಾಡ್ತಾ ಇರೋದು, ತುಂಬಾ ಚೆನ್ನಾಗಿರುತ್ತೆ. ಆಕ್ಚುಲಿ ಏನಂದ್ರೆ ನಿಮಗೆ ಕ್ವೆಶ್ಚನ್ ಬಂದಿರಬಹುದು, ಇವ್ರದೇನು ಶೂಟ್ ಇಲ್ಲ, ಏನು ಏನ್ ಶೂಟ್ ಅಂತ. ಅದೆಲ್ಲ ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ಸೊ ಏನಿದೆ ಅನ್ನೋದನ್ನ ನಾನು ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಇದರಲ್ಲೆಲ್ಲ ನಮ್ದೇನ್ ಶೂಟ್ ಇಲ್ಲ, ಅವರು ಲೈಕ್ ಇದು ಲೈಕ್ ಪ್ರಮೋದಣ್ಣ ಅವ್ರು ಮಾಡ್ತಾ ಇರೋದು. ಬಟ್ ಇದರಿಂದ ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಗೋದು. ಏನೋ ಒಂದು ಕೆಲಸಗಳಿದೆ, ಒಬ್ಬೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದಾರೆ, ಏನೋ ಇದೆ. ಅದೆಲ್ಲ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀವಿ ನಾವು, ಏನೇನಿದೆ ಅಂತ ಅಂದ್ಬಿಟ್ಟು. ಸೊ ಇದಾಗಿತ್ತು ನಮ್ಮ ದಿನ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಕಮೆಂಟ್ ಅಲ್ಲಿ ಏನೇ ಇದ್ರು ಹೇಳಿ, ಎರಡೂ ತಗೋತೀವಿ. ನೆಕ್ಸ್ಟ್ ಯಾವ ತರ ವಿಡಿಯೋಸ್ ಮಾಡಬೇಕು ಅನ್ನೋದನ್ನ ಸಜೆಷನ್ ಕೊಡಿ. ಇವ್ನು ಯಾವಾಗಲೂ ಸ್ವಲ್ಪ ಸಪ್ಪಗಿರ್ತಾನೆ, ಇವನಿಗೆ ಸ್ವಲ್ಪ ಆಕ್ಟಿವ್ ಆಗಿರಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಏನಾದ್ರು ಚೇರ್ ಅಪ್ ಮಾಡಿ, ಮೋಟಿವೇಟ್ ಮಾಡಿ. ಹುಡುಗಂಗೆ ಏನಾದ್ರು ಹೇಳಿ ಸುಮ್ಮನಿರ್ತಾನೆ, ಅವ್ನ ಝೋನಲ್ಲಿ ಅವ್ನು ಇರ್ತಾನೆ. ಯಾರು ಏನಾರ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಹುಡುಗ ಹಂಗೇನಿಲ್ಲ, ಆಕ್ಟಿವ್ ಆಯ್ತಾನೆ, ಮಾಡ್ತೀವಿ, ಬಿಡಲ್ಲ. ನಾನು ಹಂಗೆ ಇದ್ದಿದ್ದು, ಈಗ ಆಕ್ಟಿವ್ ಆಗಿಲ್ವಾ? ಸೊ ಎಲ್ಲ ಮಾಡೋಣ. ಸೊ ಬಾಯ್ ಎವ್ರಿ ಒನ್.
ಆನಂದ್ ಯಶಸ್ವಿನಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇದೇ ಥರ ಹೆಚ್ಚಿನ ಕಂಟೆಂಟ್ ವಿಡಿಯೋಸ್ಗಾಗಿ ಲೈಕ್ ಶೇರ್ ಕಮೆಂಟ್ ಮಾಡ್ತಾರೆ. ಲವ್ ಯು ಆಲ್. Bye ಬಾಯ್ bye. ಬಾಯ್. ಸಿ ಯು ಆಲ್ Bye ಇನ್ guys. ನೆಕ್ಸ್ಟ್ ವ್ಲಾಗ್. ಬಾಯ್ 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 ಬಾಯ್.